ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರ 40 ದಿನ ಆದ್ಮೇಲೆ ರಾಜೀನಾಮೆ ಕೊಟ್ಟರು. ಇಷ್ಟೆಲ್ಲ ಆದ್ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಈ ರೀತಿಯ ಕಿಡಿಕಾರಿರೋದು, ಇಷ್ಟೆಲ್ಲ ಹೋರಾಟ ಅನಾಹುತ ಆಗಿದೆ. ಹಲವರು ಜೀವಗಳನ್ನ ಕಳೆದುಕೊಂಡಿದ್ದಾರೆ. ಹಲವು ಜೀವಗಳನ್ನ ನಾವು ಕಳೆದುಕೊಂಡಿದ್ದೀವಿ. ಮೋದಿ ಅವರು ಇವರನ್ನ ತೆಗೆದು ಹಾಕಬೇಕಿತ್ತು. ಅನಾಹುತ ಆದ್ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ. ಹೋರಾಟದ ಬಲಕ್ಕೆ ಮಣಿದಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಎಂಬಿ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಇಲ್ಲಿ 40 ದಿನ ಬೇಕಾಯ್ತಾ ರಾಜೀನಾಮೆ ಕೊಡಕ್ಕೆ? ನೈತಿಕ ಹೊಣೆ ಹೊತ್ತು ಈ ಇನ್ಸಿಡೆಂಟ್ ಆದ್ಮೇಲೆ ಕೊಡಬಹುದಾಗಿತ್ತಲ್ಲ, ಕೊಡ್ಲಿಲ್ಲ. ಇವಾಗಲೂ ಕೊಡ್ತಾ ಇರಲಿಲ್ಲ. ಬಹುಶಃ ಹೋರಾಟ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ರೆ. ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿರುವುದಿಲ್ಲ. ಇಷ್ಟೆಲ್ಲ ಹೋರಾಟ ಆಗಿದೆ, ಅನಾಹುತಗಳಾಗಿದೆ, ಹಲವು ಅಮೂಲ್ಯ ಜೀವಗಳನ್ನ ಕಳೆದುಕೊಂಡಿದ್ದೀವಿ. ಎಷ್ಟೋ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ರು ಬೆಲೆ ಇಲ್ಲ. ಒಂದು ಸರಿ ಅಲ್ಲ, 2 ಸರಿ ಅಲ್ಲ, ಈ ತಪ್ಪುಗಳಾಗ್ತಾನೆ ಇದೆ. ಬಹುಶಃ ನಮ್ಮ ಅಪ್ಪ ಅಮ್ಮ ಕಂಡಿದಂಥ ಕನಸುಗಳಿಂದ ನಾವು ನನ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನೊಂದು ಹಗಲು ರಾತ್ರಿ ಓದಿದಂತಹ ವಿದ್ಯಾರ್ಥಿಗಳು ಜೀವ ಬಿಟ್ಟರು. ಅದಾದಮೇಲೆ ಇಷ್ಟೆಲ್ಲ ಹೋರಾಟ ಆಯಿತು. ಹೋರಾಟ ಆದಮೇಲೆ ಇವತ್ತು ಈ ಡಿಸಿಷನ್ ತೊಗೊಂಡಿದ್ದಾರೆ. ಮೋದಿಯವರು ಇವರನ್ನ ತೆಗೆದು ಹಾಕಬೇಕಾಗಿತ್ತು. ಎಲ್ಲದ್ರ ಬಗ್ಗೆ ಮಾತನಾಡ್ತಾರಲ್ವಾ, ಇವ್ರನ್ನ ತೆಗೆದು ಹಾಕಬೇಕಾಗಿತ್ತು. ಅನಾಹುತ ಆದಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಮಟ್ಟದ ಲಾಠಿ ಚಾರ್ಜನ್ನು ನಡೆಸಿದ್ರು. ಅದಾದ ಮೇಲೆ ನಡೆದಂಥ ಹಲವು ಹೋರಾಟಕ್ಕೆ ಆ ಹೋರಾಟದ ಬಲಕ್ಕೆ ಇವತ್ತು ಮಣಿದಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಎಂಬಿ ಪಾಟೀಲ್ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ.